ಹಾಯ್ ಹಲೋ ಫ್ರೆಂಡ್ಸ್, ನಂದಿನಿ ಅಡುಗೆಗೆ ಸ್ವಾಗತ. ನಾವು ಬರ್ಡೇ ಪಾರ್ಟಿನಲ್ಲಿ 10 kg ಚಿಕನ್ ಮಾಡಿದ್ವಿ. ಚಿಕನ್ ರೆಸಿಪಿನ ನೋಡೋಣ ಬನ್ನಿ. ಒಲೆನ ಹಚ್ಕೊಂಡ್ಬಿಟ್ಟು ದೊಡ್ಡದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಇಟ್ಕೊಂಡಾದ್ಮೇಲೆ ಅರ್ಧ kgಯಿಂದ 3/4 kg ಅಡುಗೆ ಎಣ್ಣೆನ ಹಾಕ್ಕೊಂಡ್ವಿ. ಅದಾದ ನಂತರ ತೊಳ್ಕೊಂಡಿರೋ ಚಿಕನ್ನ ಹಾಕ್ಕೋಬೇಕು. ಅದಕ್ಕೂ ಮುಂಚೆ ಒಂಚೂರು ಕರಿಬೇವು ಹಾಕ್ಕೊಂಡ್ವಿ. ಈಗ ಮುಂಚೆನೇ ತೊಳೆದಿಟ್ಕೊಂಡಿರೋ ಚಿಕನ್ನ ಎಲ್ಲನೂ ಕಾದಿರೋ ಎಣ್ಣೆನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚಿಕನ್ನು ಎಣ್ಣೆಯೊಳಗೆ ನೀರು ಬಿಡ್ತಾ ಇರಬೇಕು. ಆಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 3-4 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. 10 kgನ ಒಂದು ಕೈಯಲ್ಲಿ ತಿರುಗ್ಸೋಕ್ಕಾಗ್ದೇ ಒದ್ದಾಡ್ತಾಯಿದ್ದೀನಿ ನಾನು. ಆದರೂ ಅಂಕಲ್ಗೆ ಹೆಲ್ಪ್ ಮಾಡಿದೆ. ನೋಡಿ, ಈಗ ಒಂದು ಹಿಡಿ ಉಪ್ಪು ಹಾಕ್ಕೊಂಡಿದ್ದೀವಿ. ದೊಡ್ಡ ಉಪ್ಪನ್ನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಅರಿಶಿನ ಚಿಕನ್ಗೆ ಹೊಂದ್ಕೊಳ್ಳೋ ರೀತಿ. ಈಗ ನೋಡಿ, ಚಿಕನ್ಗೆ ಉಪ್ಪು ಅರಿಶಿನ ಹೊಂದ್ಕೊಂಡಿದೆ, ಚೆನ್ನಾಗಿ ನೀರು ಬಿಟ್ಟಿದೆ. ಮೊದಲೇ ರುಬ್ಬಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ ತುರಿನೂ ಹಾಕ್ಕೋತಾ ಇದ್ದೀವಿ. ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲದನ್ನು ಮಸಾಲೆ ಚಿಕನ್ಗೆ ಹೊಂದ್ಕೊಳ್ಳೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಹಸಿ ಸ್ಮೆಲ್ ಹೋಗೋ ತನಕನೂ ಈಗ ಒಂದು 10 ನಿಮಿಷ ಬೇಯಿಸಿದ್ರೆ ಈ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಪ್ಲೇಟ್ ಮುಚ್ಚಿಬಿಟ್ಟು 10 ನಿಮಿಷ ಬೇಯಿಸ್ಕೊಳ್ಳಿ. ಈಗ ನೋಡಿ, ಆಯಿತು, 10 ನಿಮಿಷ ಬೆಂದಿದೆ. ಚಿಕನ್ಗೆ ಮಸಾಲೆ ಎಲ್ಲ ಸರಿಯಾಗಿ ಹೊಂದ್ಕೊಂಡಿದೆ. ಈಗ 10 kg ಚಿಕನ್ಗೆ ನಮಗೆ ಖಾರ ತುಂಬ ಬೇಕು ಅನ್ನೋದಕ್ಕೆ ತುಂಬ ಚೆನ್ನಾಗಿ ಖಾರ ಇತ್ತದು. ಅರ್ಧ kgಯಿಂದ 3/4 kg ತನಕನೂ ಖಾರದ ಪುಡಿನ ಹಾಕ್ಕೊಂಡ್ವಿ. ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ನೋಡಿ, ಈಗ ಎಣ್ಣೆ ಬಿಡ್ತಾಯಿದೆ ಚಿಕನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಸಾಲೆನೂ ಖಾರನೂ ಎಲ್ಲ ಹೊಂದ್ಕೊಂಡಿದೆ ಚಿಕನ್ನಿಗೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಎಣ್ಣೆ ಬಿಟ್ಕೊಂಡಿದೆ. ಈಗ 3-4 ಟೇಬಲ್ ಸ್ಪೂನ್ನ ಚಿಕನ್ ಮಸಾಲನೂ ಹಾಕ್ಕೊಳ್ಳಿ. ಚಿಕನ್ ಮಸಾಲ ಈ ಥರ ಕುದಿ ಬರ್ತಾ ಇರುವಾಗ ಚಿಕನ್ ಮಸಾಲ ಹಾಕ್ಕೊಂಡ್ಬಿಟ್ಟು ಅದು ಕುದ ನಂತರ ಒಂದು 8-10 ಚಮಚ ನೀರು ಹಾಕ್ಕೊಂಡ್ಬಿಟ್ಟು ಇನ್ನೊಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಈಗ ಸಾಂಬಾರು ರೆಡಿ ಆಯಿತು. ನೋಡಿ, ಸಖತ್ತು ಸ್ಪೈಸಿ ಚಿಕನ್ ಸಾಂಬಾರು ರೆಡಿ ಆಯಿತು. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಕುದಿ ಬಂದ ನಂತರ ಈಗ ಒಲೆನ ಆಫ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.